ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನಿವತ್ತು ಬೆಳಗಿಂದನೇ ಟೆರೇಸನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಟೆರೇಸ್ ಗಾರ್ಡನ್ನಲ್ಲಿ ತುಂಬಾ ಬಳ್ಳಿಗಳೆಲ್ಲ ಹಬ್ಕೊಂಡು ಬಿಟ್ಟಿದ್ವು. ಅಂದರೆ ಶಂಖಪುಷ್ಪದ ಬಳ್ಳಿ ಮತ್ತು ಹಾಗಲ ಬಳ್ಳಿ ಎಲ್ಲ ಕಡೆಯೂ ಹಬ್ಕೊಂಡು ಬಿಟ್ಟಿದ್ವು. ನಾನು ಊರಿಂದ ಬರೋ ತನಕ ಇದೇ ಥರ ಆಗಿಬಿಡುತ್ತೆ. ಬಳ್ಳಿಗಳೆಲ್ಲ ಹಬ್ಕೊಂಡು ಎಲ್ಲ ಗಿಡಗಳನ್ನು ಆವರಿಸ್ಕೊಂಡು ಬಿಟ್ಟಿರುತ್ತೆ. ಬೇರೆ ಗಿಡಗಳಿಗೆಲ್ಲ ಬೆಳೆಯೋದಕ್ಕೇ ಅವಕಾಶ ಇರಲ್ಲ ಈ ಥರ ಆಗಿಬಿಟ್ರೆ. ಅದಕ್ಕೋಸ್ಕರ ಎಲ್ಲವನ್ನು ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಈ ಮಳೆಗಾಲದಲ್ಲೆಲ್ಲ ಈ ಗಿಡಗಳನ್ನು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಚಿಗುರು ಬೇರೆ ಹೊಡೆಯುತ್ತೆ ಅಂದ್ಕೊಂಡು ಬೇಡದೇ ಇರುವಂಥ ಗಿಡಗಳನ್ನೆಲ್ಲ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಗಿಡಗಳನ್ನು ಇಟ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಗಿಡಗಳನ್ನೆಲ್ಲ ತೆಗಿಬೇಕಿದ್ರೆ ಸೊಪ್ಪುಗಳು ಕೂಡ ತುಂಬಾ ಸಿಗುತ್ತೆ. ಯಾಕೆಂದರೆ ಬಸಳೆ ಗಿಡನೂ ದೊಡ್ಡದಾಗಿರುತ್ತೆ ಮತ್ತು ಬೇರೆ ಬೇರೆ ಸೊಪ್ಪುಗಳೆಲ್ಲವನ್ನು ನಾನು ಕಟ್ ಮಾಡ್ತಾ ಇದ್ದೀನಲ್ವ. ಮತ್ತು ನಮ್ಮ ಕಡೆ ಎಲ್ಲ ಇರುವಂತಹ ಮಲೆನಾಡಿನ ಸ್ಪೆಷಲ್ಲು ಎಲ್ವರ್ಗಿ ಗಿಡ ಅಂತ ಇರುತ್ತೆ. ಎಲ್ವರ್ಗಿ ಗಿಡದಿಂದ ನಾವು ತಂಬಳಿ ಕಟ್ನೆ ಈ ಥರ ಎಲ್ಲವನ್ನು ಮಾಡ್ತೀವಿ, ಗೊಜ್ಜು ಎಲ್ಲವನ್ನು. ಅದು ಕೂಡ ತುಂಬ ದೊಡ್ಡದಾಗಿತ್ತು. ಆ ಗಿಡಗಳನ್ನೆಲ್ಲವನ್ನು ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯಲ್ಲಿ ಸೊಪ್ಪಿನ ಅಡುಗೆಗಳನ್ನೇ ಮಾಡ್ತಾಯಿದ್ದೀನಿ. ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟು ನಾನು ತೆಂಗಿನ ತುರಿಯನ್ನು ತುರ್ಕೊಂಡಿದ್ದೀನಿ. ನಂತರ ನೋಡಿ ಎಲ್ವರ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಇದು ನೋಡಿ ಶಂಖಪುಷ್ಪದ ಎಳೆಯದಾದಂತಹ ಎಲೆಗಳನ್ನು ತೊಗೊಂಡು ಬಂದೆ. ಹಾಗೆಯೇ ಹಾಗಿಲ ಬಳ್ಳಿನೂ ಒಂದು ಬಾಡೋಗಿತ್ತು. ಮತ್ತೊಂದು ಬಳ್ಳಿನ ನಾನು ಕಟ್ ಮಾಡಬೇಕಿದ್ರೆ ಚಿಕ್ಕದಾದಂಥ ಕಾಯಿಗಳೆಲ್ಲ ಮುರಿದೋಗಿತ್ತು. ಇದು ನೋಡಿ ಬಾಡಿಬಿಟ್ಟಿತ್ತು ಗಿಡ. ಬಟ್ ಹಾಗಲಕಾಯಿ ಹಣ್ಣಾದ ಥರ ಇತ್ತು, ಬಟ್ ಎಳೆದೇ ಆಗಿತ್ತು. ಅದಕ್ಕೋಸ್ಕರ ಒಂದು 2-3 ಹಾಗಲಕಾಯಿ ಮತ್ತು ಹಾಗಲ ಸೊಪ್ಪನ್ನು ಕೂಡ ಜೊತೆಗೆ ತೊಗೊಂಡು ಬಂದಿದ್ದೀನಿ. ಹಾಗೆ ನಾನು ಬೇಳೆಯನ್ನು ಕೂಡ ಬೇಯಿಸಬೇಕು ಅಂತ ಇಟ್ಕೊಂಡೆ. ಬಟ್ ಲೇಟ್ ಆಗಿಬಿಡ್ತು ಟೆರೆಸ್ ಕ್ಲೀನ್ ಮಾಡಿ. ಅದಕ್ಕೆ ಇವತ್ತು ಸಾಂಬಾರು ಮಾಡೋದೇ ಬೇಡ ಅಂದ್ಕೊಂಡು ಇವಾಗ ನಾನು ಉಪ್ಪು ನೀರಿನಲ್ಲಿ ಸೊಪ್ಪುಗಳನ್ನೆಲ್ಲವನ್ನು ಕ್ಲೀನಾಗಿ ತೊಳ್ಕೊಂಡೆ. ಯಾಕೆಂದರೆ ಟೆರೆಸ್ಸಲ್ಲಿರುವಂತಹ ಸೊಪ್ಪುಗಳಾಗಿರೋದ್ರಿಂದ ಏನಾದರೂ ಹುಳಗಳೆಲ್ಲ ಇರುವಂಥ ಚಾನ್ಸ್ ಕೂಡ ಇರುತ್ತೆ. ಇವಾಗ ಶಂಖಪುಷ್ಪದ ತಂಬುಳಿ ಮಾಡೋದಕ್ಕೆ, ಸೊಪ್ಪಿನ ತಂಬುಳಿ ಮಾಡೋದಕ್ಕೆ 1 ಚಮಚ ತುಪ್ಪದಲ್ಲಿ ನಾನು ಕಾಳು ಮೆಣಸು, ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಹುರ್ಕೊಂಡಿದ್ದೀನಿ. ನಂತರ ನಾನು ಅದೇ ಬಾಣಲೆಯಲ್ಲೇ ಮತ್ತೆ ಹುರ್ಕೋತಾ ಇದ್ದೀನಿ. ಎಲ್ವರ್ಗೆ ಸೊಪ್ಪು ಮತ್ತು ಸೂಜಿ ಮೆಣಸು ಖಾರಕ್ಕೆ, ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳನ್ನು ಹಾಕಿ ಮತ್ತು ಕಾಳು ಮೆಣಸು ಇವಿಷ್ಟನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಇದು ನಾನು ಎಲ್ವರ್ಗೆ ಸೊಪ್ಪಿನ ಸ್ವಲ್ಪ ಖಾರವಾದಂಥ ಕಟ್ನೆಯನ್ನು ಮಾಡೋದಕ್ಕೆ. ಇದೇ ಥರ ಗೊಜ್ಜನ್ನು ಕೂಡ ಮಾಡ್ಬೋದು. ಇವಾಗ ನಾನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಶಂಖಪುಷ್ಪದ ಸೊಪ್ಪುಗಳನ್ನು ಹುರ್ಕೊಂಡಿದ್ನಲ್ವ ಅದನ್ನು ಹಾಕಿ ನಾನು ರುಬ್ಕೋತಾ ಇದ್ದೀನಿ. ಯಾವ ಬಣ್ಣ ಶಂಖಪುಷ್ಪದ ಸೊಪ್ಪಿನಿಂದ ಕೂಡ ನಾವು ಈ ತಂಬುಳಿಯನ್ನು ಮಾಡ್ಬೋದು. ನಂತರ ನೋಡಿ ಒಂದ್ಸಲ ನೀರು ಹಾಕಿ ರುಬ್ಕೊಂಡೆ. ನಂತರ ಇವಾಗ ಒಂದು 2 ಸೌಟ್ನಷ್ಟು ಮೊಸರನ್ನು ಹಾಕಿ ಮತ್ತೆ ರುಬ್ಕೋತಾ ಇದ್ದೀನಿ. ಈ ತಂಬುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ BP ಪ್ರಾಬ್ಲಮ್ ಎಲ್ಲ ಇರುತ್ತೋ ಅವರೆಲ್ಲ ಈ ತಂಬುಳಿಯನ್ನು ಊಟ ಮಾಡಿದರೆ ಲೋ BP ಆಗುತ್ತೆ. ಅಂದರೆ ಹೈ BP ಇರೋರಷ್ಟೇ ಜಾಸ್ತಿ ಉಪಯೋಗಿಸ್ಬೇಕು. ನೋಡಿ ಇವಾಗ ಈ ಎಲ್ವರ್ಗೆ ಸೊಪ್ಪು ಕೂಡ ಹುರಿದಾಗಿದೆ. ಇವಾಗ ನಾನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಇದಕ್ಕೆ ಸ್ವಲ್ಪ ಹುಳಿಗೆ ಅಂತ ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಬೇಕು, ಹಾಕಿ ರುಬ್ಕೋದು. ನೋಡಿ 2 ಸೊಪ್ಪಿನ ತಂಬುಳಿ ಅಥವಾ ಮತ್ತು ಕಟ್ನೆನೂ ನೋಡೋದಕ್ಕೆ ಸೇಮ್ ಇರುತ್ತೆ. ಬಟ್ ನಾನು ಈ ಕಟ್ನೆಯನ್ನು ಖಾರ ಮಾಡಿದ್ದೀನಿ. ಖಾರಕ್ಕೆ ಸೂಜಿ ಮೆಣಸನ್ನೆಲ್ಲ ಹಾಕಿದ್ದೀನಿ ಅಲ್ವಾ. ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಬೇಕಿದ್ದರೂ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಇವತ್ತು ಬೆಳ್ಳುಳ್ಳಿಯನ್ನು ಸೇರಿಸಿಲ್ಲ. ಕೆಲವೊಬ್ಬರು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿ ಖಾರ ಹಾಕದೇ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಹಾಕಿ ಮಾಡು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಖಾರ ಹಾಕಿ ಮಾಡಿದೆ. ಇವಾಗ ನಾನು ಹಾಗಲಕಾಯಿ ಮತ್ತು ಹಾಗಲ ಸೊಪ್ಪನ್ನು ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಚಮಚ ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿಯನ್ನು ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಹುರ್ಕೋತಾ ಇದ್ದೀನಿ. ನಂತರ ಖಾರಕ್ಕೆ ನಾನಿಲ್ಲಿ ಒಣಮೆಣಸನ್ನು ಹಾಕಿದ್ದೀನಿ ಮತ್ತು ಹಾಗಲ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 7-8 ಹಾಗಲ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಬಿಳಿ ಎಳ್ಳನ್ನು ಜಾಸ್ತಿ ಅಡುಗೆಗಳಲ್ಲಿ ಉಪಯೋಗಿಸ್ತೀನಿ. ಬಿಳಿ ಎಳ್ಳಿನಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಲ್ವ. ಅದಕ್ಕೋಸ್ಕರ ವೆಜಿಟೇರಿಯನ್ಸ್ ಅಂತೂ ಜಾಸ್ತಿನೇ ತಿನ್ನಬೇಕು ಅಂತ ಹೇಳ್ತಾರೆ ಎಳ್ಳನ್ನು. ಅದಕ್ಕೋಸ್ಕರ ನಾನು ಆದಷ್ಟು ಅಡುಗೆಗಳಲ್ಲಿ ಉಪಯೋಗಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಎಳ್ಳನ್ನು ಎಲ್ಲ ಅಡುಗೆಗಳಲ್ಲೂ ಉಪಯೋಗಿಸಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತೀನಿ. ಹಾಗಲಕಾಯಿ ಕಹಿ ಹೋಗುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹುರಿದಿರುವಂಥ ಹಾಗಲಕಾಯಿ ಬೆಳ್ಳುಳ್ಳಿ ಮಿಶ್ರಣವನ್ನು ಹಾಕಿ ನೀರನ್ನು ಹಾಕಿ ರುಬ್ಕೋತೀನಿ. ಈ ಚಟ್ನಿನ ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಮಾಡಬೇಕು, ಚೆನ್ನಾಗಿರುತ್ತೆ. ನೋಡಿ ಇವಾಗ ಅಡುಗೆ ರೆಡಿ ಆಯಿತು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ಹಲಸಿನ ಹಣ್ಣಿನ ಮೈಸೂರು ಪಾಕನ್ನು ಕೂಡ ಬೇರೆ ಆರ್ಡರಿಂಗ್ ಮಾಡಿರೋದಿತ್ತು. ಮಲೆನಾಡಿನ ಹಲಸಿನಕಾಯಿ ಹಪ್ಪಳ ಕೂಡ ಇದೆ. ಮತ್ತು ಬೀಟ್ರೂಟ್ ಯಾವುದೇ ತರಕಾರಿಯನ್ನು ಕೂಡ ಇವತ್ತು ನಾನು ಕಟ್ ಮಾಡಿಲ್ಲ ಅಂತ
ಬೀಟ್ರೂಟನ್ನು ಕಟ್ ಮಾಡಿಕೊಂಡು ತಿಂದ್ವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಫ್ರೆಂಡ್ಸ್.